ಇನ್ನು ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಾಜಕೀಯ ನಾಯಕರುಗಳ ನಡುವೆ ಮಾತಿನ ಮಲ್ಲಯುದ್ಧವೇ ನಡೀತಾ ಇದೆ. ದಳಪತಿಗಳ ವಿರುದ್ಧ ಇವತ್ತು ಕಾಂಗ್ರೆಸ್ನ ನಾಯಕರು ಮುಗಿಬಿದ್ದು ಬಿಟ್ಟಿದ್ದಾರೆ. ಪಕ್ಷ ಸಿದ್ಧಾಂತವನ್ನು ಉಲ್ಲೇಖಿಸಿ ಕೈ ನಾಯಕರು ವಾಗ್ಬಾಣವನ್ನು ಬಿಡ್ತಾ ಇದ್ದಾರೆ. ಜೆಡಿಎಸ್ ಅಸ್ತಿತ್ವವನ್ನೇ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಅಪವಿತ್ರ ಮೈತ್ರಿ ಅಂದ ಮೇಲೆ ಜೆಡಿಎಸ್ ಎಲ್ಲಿದೆ? ಸಿಎಂ ಸಿದ್ದರಾಮಯ್ಯನವರ ಮಾತಿದು. ಸತ್ಯವನ್ನ ಮಾತನಾಡಿದ್ರೆ ಎಲ್ಲರೂ ಕೂಡ ಒದೆಯೋದಕ್ಕೆ ಬರ್ತಾರೆ ಅಂತ ಹೇಳಿ ದೊಡ್ಡಗೌಡರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಮಾತನಾಡಿರುವಂಥದ್ದು ಸಿದ್ಧಾಂತ ಇಲ್ಲದವರು ಬದುಕಿದ್ದು ಸತ್ತಂತೆ ಅಂತ ಹೇಳಿ ಮಂಡ್ಯದಲ್ಲಿ ಸಕ್ಕರೆ ನಾಡಿನಲ್ಲಿ ಡಿಕೆ ಶಿವಕುಮಾರ್ ಜೆಡಿಎಸ್ ವಿರುದ್ಧ ಅಬ್ಬರಿಸಿದ್ದಾರೆ. ಮಂಜುನಾಥ್ ಅಂತ ರಿಟೈರ್ಡ್ ಡಾಕ್ಟರ್ ಅವ್ರನ್ನ ಅಲಯನ್ಸ್ ನಲ್ಲಿ ಟಿಕೆಟ್ ಕೊಡಲ್ಲ ಅಂತ ನೀ ಬಿಜೆಪಿ ನಿಂತ್ಕೊಳ್ಳ ಅಂತ ಕಳಿಸ್ಬಿಟ್ಟಿದ್ದಾರೆ. ಈಗ ಅಳಿನೂ ದೇವೇಗೌಡರು ಬೇರೆ ಬೇರೆ ಆಗಿದಾರ. ಯಾಕಪ್ಪ ಈ ನಾಟಕ ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಮಾತೆತ್ತಿದ್ರೆ ಎಲ್ಲಿದೆ ಜನತಾದಳ? ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. ಬಿಜೆಪಿ ಅವ್ರ ಜೊತೆನಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅಪವಿತ್ರ ಇದು ಹೇಳಿದ್ರೆ ಏನ್ ದೇವೇಗೌಡರು ನಮ್ ಕಡೆ ಹಳ್ಳಿನಲ್ಲಿ ಒಂದು ಗಾದೆ ಇದೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೊದ್ದಾಗಿ ಅಂತ. ನೋಡಿ ಈಗ ನಮಗೆ ಒದೆಯಕ್ಕೆ ಶುರು ಮಾಡ್ಕೊಬಿಟ್ರೆ ಈ ಒದೆಯ ತಪ್ಪಿಸ್ಬೇಕಾದ್ರೆ ಯಾರಪ್ಪ ಏನ್ ಮಾಡ್ಬೇಕ್ರಿ ನೀವು? ಸುನಿಲ್ ಬೋಸನ್ನ ಗೆಲ್ಲಿಸ್ಬೇಕು. 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಯಸ್ವಾಮಿನೂ ಸೇರ್ಕೊಂಡು ಎಂಪಿ ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ ನೀವು ನೀರ್ಗೆ ಹಾಕಿ ಕಳಿಸ್ಕೊಟ್ಬಿಟ್ರಿ. ಜನತಾ ದಳ ಅಭ್ಯರ್ಥಿಯಾಗಿ ಇವತ್ತು ಇಲ್ಲಿ ನಿಲ್ಲಿಸಿದ್ದಾರೆ. ಒಂದ್ ಕಡೆ ಮಗನ ಹಾಸನದಿಂದ ದೇವೇಗೌಡರು ನಿಲ್ಲಿಸಿದ್ದಾರೆ, ಮಗನ್ನ ಮಂಡ್ಯದಿಂದ ನಿಲ್ಲಿಸಿದ್ದಾರೆ, ಹಳೆಯನ್ನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಎಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೇ ರೀತಿ 3 ಸೀಟು ಒಂದೇ ಕುಟುಂಬದಿಂದ ನಿಲ್ಲಿಸಿದ್ದಾರೆ. ಬೇರೆ ಯಾರು ಇರಲಿಲ್ಲ.